ಆರ್ ಪಾಟೀಲ್ ಆಡಿಯೋ ಬಗ್ಗೆ ಏನಾದ್ರು ಅಪ್ಡೇಟ್ ಆಯ್ತಾ ಮೇಡಮ್? ತಿಳ್ಕೊಂಡ್ರೆ ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸಿಲ್ಲ. ಮುಜುಗರ ಆಗ್ತಾ ಇದೆಯಾ? ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನಾನು ಬಯಸಲ್ಲ. ಪಕ್ಷಗಳಿಗೆ ಒಂದು ಆಹಾರ ಆಯ್ತಲ್ಲ ಮಾತಾಡಿ ಆಡಿಯೋ ಬಿಜೆಪಿ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಸುನಿಲ್ ಕುಮಾರ್ ಒಂದು ಟ್ವೀಟ್ ಮಾಡಿದ್ದಾರೆ ನಿನ್ನೆ, ಜಫರ್ ಸುಲಿಬೆಲೆಯ ವಿಷಯದಲ್ಲಿ ಮುಂದುವರೆದ ಭಾಗ. ನಿಮಗೆ ಆ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ? ನೈತಿಕತೆ ಅಂದರೆ ಏನು? ನೈತಿಕ ಅಧಿಕಾರ ಇಲ್ಲ ಅನ್ನುವಂಥದ್ದು. ನೈತಿಕತೆ ಅಂದ್ರೆ ಏನು? ನೈತಿಕ ಅಧಿಕಾರ ಅಂದರೆ ಏನು? ಇವ್ರಿಗೊಬ್ಬರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಸುನಿಲ್ ಕುಮಾರ್ ಅವರಿಗೆ ಅಧಿಕಾರ ಬರೆದು ಕೊಟ್ಟಿದೆಯಾ? ಹಸ್ತಾಂತರ ಮಾಡಿದೆ? ನೈತಿಕತೆ ಅನ್ನೋ ಅರ್ಥ ಹೇಳಲಿ ಅವ್ರು ಮೊದಲು. ಒಬ್ಬ ಮಹಿಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೈತಿಕತೆ ಇಲ್ಲ ಅಂತಂದ್ರೆ ನೈತಿಕತೆಯ ಅರ್ಥವನ್ನು ಬಿಡಿಸಿ ಹೇಳಿ, ಅದಕ್ಕೆ ಉತ್ತರ ಕೊಡ್ತೀನಿ. ಅಂಗನವಾಡಿ ಎಷ್ಟಿದೆ ಅಂತ ಹೇಳಿ 69,000 ಅಂಗನವಾಡಿ ಕಟ್ಟಡಗಳಿದ್ದಾವೆ, 12,000 ಬಾಡಿಗೆ ಇದ್ದಾವೆ. ಎಷ್ಟು ಬೇಕಂತೆ ಅವ್ರಿಗೆ? ನನ್ನ ಇಲಾಖೆ, ಅವ್ರ ಇಲಾಖೆ, ಅವ್ರದ್ದು ಮಿನಿಸ್ಟರ್ ಆಗಿದ್ರಲ್ಲ, ಆ ಇಲಾಖೆ ಬಗ್ಗೆ ಹೇಳಲ್ಲ? 4 ನಿಗಮದ್ದು ಏನೇನಿದೆ ಅಂತ ಅವ್ರದ್ದು, ಅವ್ರ ಬಗ್ಗೆ ಮಾತನಾಡಲ್ಲ? ನನ್ನ ಇಲಾಖೆ ಬಗ್ಗೆ ಕೇಳ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿ. ಉಡುಪಿಗೆ ಯಾವಾಗಿದ್ರು ಬರ್ತಾ ಇರ್ತೀವಿ, ಬನ್ನಿ ಅಂತ ಹೇಳಿ. ನನ್ನ ಇಲಾಖೆ ಬಗ್ಗೆ ಅವ್ರಿಗೆ ಏನೇ ಡೀಟೇಲ್ಸ್ ಬೇಕಾದರೂ ಬನ್ನಿ ಅಂತ ಹೇಳಿ. 69,000 ನಮ್ಮ ಅಂಗನವಾಡಿಗಳಿದ್ದಾವೆ. 69,000 ಅಂಗನವಾಡಿಗಳಲ್ಲಿ 4,000 ಮಿನಿ ಅಂಗನವಾಡಿಗಳಿದ್ದಾವೆ. ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರು ಸಹಾಯಕಿಯರಿದ್ದಾರೆ. ಇನ್ನು ಏನು ಡೀಟೇಲ್ಸ್ ಬೇಕು ಅಂತ ಕೇಳಿ ಅವರಿಗೆ. ಎಷ್ಟು ಬಾಡಿಗೆ ಕಟ್ಟಡ ಇದೆ, ಎಷ್ಟು ಸ್ವಂತ ಕಟ್ಟಡ ಇದೆ, ಎಷ್ಟು ನಗರದಲ್ಲಿದೆ, ಎಷ್ಟು ಹಳ್ಳಿಗಳಲ್ಲಿದೆ, ಎಷ್ಟು ಸೋರ್ತಾ ಇದೆ, ಎಷ್ಟು ಹೊಸ ಕಟ್ಟಡಗಳು ಬರ್ತಾ ಇದೆ, ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕಟ್ಟಡ ಇದೆ. ಮೊದಲು ಅವ್ರು ಏನು ಮಾಡ್ತಾರೆ ಅಂತಂದರೆ, ಭಾಳ ಚಂದ ಮಾತುಗಾರರು ಅವರು, ಭಾಳ ಚಂದ ಮಾತುಗಾರರು ಅವರು. ತಮ್ಮನ್ನು ತಾವು ಅತ್ಯಂತ ಬುದ್ಧಿವಂತ ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಬೇರೆಯವರೆಲ್ಲರೂ ದಡ್ರು, ಅವರು ತಮ್ಮನ್ನ ತಾವು ಸರ್ವಜ್ಞ ಅಂತ ತಿಳ್ಕೊಂಡಿದ್ದಾರೆ. ಅದು ಮುಂದೆ ಇದೆ ಕತೆ.